ಡಿಶೋರ್ ನೀವು ಆದೇಶ ಮಾಡಿದ್ರಿ ಸರ್. 2020 ಸರ್ ಆಗೈತೆ, 22 ಐತ್ರಿ. ಅಲ್ಲಿಂದ ಇಲ್ಲಿ ತನಕ ಸರ್ ನಮ್ಮ ಮಶಾನ ಕಬ್ಜಾ ಕೊಡುವಾರು ಸರ್. ಯಾರು ಯಡಿಯೂರವ್ರ ಮ್ಯಾಗ ಹಾಕ್ತಾರೆ, ಆ ನಂತರ ಯುವ ಸರ್ ಮ್ಯಾಗ ಹಾಕ್ತಾರೆ ಸರ್. ನಮ್ಮ ಕಡೆ ಏನಿಲ್ಲ ಸರ್. ಆ ನಂತರ ತಹಸೀಲ್ದಾರ್ ಅವ್ರ ಮ್ಯಾಗ ಹಾಕ್ತಾರೆ ಸರ್. ಫೈಲೆಲ್ಲ ಇವ್ರ ಕಡೆ ಇದೆ ಸರ್, ಮೇಡಮ್ ಕಡೆ ಇದೆ. ಸಂಕೇಶ್ವರ ಪಟ್ಟಣದಲ್ಲಿನ ದುರದುಂಡೇಶ್ವರ ಖಾಸಗಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಅನುಮತಿ ನೀಡಬೇಕೆಂದು ಆಗ್ರಹಿಸಿ ಕಾಯಿಪಲ್ಯ ಬೆಳೆಗಾರರು ಹುಕ್ಕೇರಿಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾರುಕಟ್ಟೆಯನ್ನು ಮೊದಲಿನ ಸ್ಥಳದಲ್ಲೇ ಮುಂದುವರಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕಾಯಿಪಲ್ಯ ಬೆಳೆಗಾರರು ಮಾತನಾಡಿ ದುರದುಂಡೇಶ್ವರ ಮಾರುಕಟ್ಟೆಯ ಬಗ್ಗೆ ಕೆಲವರು ರೈತಾಪಿ ವರ್ಗದಲ್ಲಿ ಮತ್ತು ಸರ್ಕಾರಿ ಅಧಿಕಾರಿಗಳಲ್ಲಿ ಹಾಗೂ ಜನಸಾಮಾನ್ಯರಲ್ಲಿ ತಪ್ಪು ಮಾಹಿತಿ ನೀಡುತ್ತಾ ಇದ್ದಾರೆ. ನಾವು ಕಾಯಿಪಲ್ಯ ಬೆಳೆಯುವ ರೈತರಾಗಿದ್ದು ನಮ್ಮ ದುರದುಂಡೇಶ್ವರ ಕಾಯಿಪಲ್ಯ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟನ್ನು ಹಲವಾರು ವರ್ಷಗಳಿಂದ ನಡೆಸಿದ್ದು, ನಿಜವಾದ ಕಾಯಿಪಲ್ಯ ಬೆಳೆಯುವ ರೈತರು ಮತ್ತು ಹೋರಾಟ ಮಾಡುವವರು ಯಾರು ಅಂತ ಪತ್ತೆ ಹಚ್ಚಿ ನ್ಯಾಯ ನೀಡಿ ನಮಗೆ ಎಂದಿನಂತೆ ತಕ್ಷಣವೇ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡಬೇಕಾಗಿ ಕಾಯಿಪಲ್ಯ ಬೆಳೆಗಾರರು ಮನವಿಯಲ್ಲಿ ವಿನಂತಿಸಿದರು. ಈ ದುರದುಂಡೇಶ್ವರ ಮಹಾಸ್ವಾಮಿಗಳ ಮಠದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಂತ ಕಾಲೇಜ್ ಎಲ್ಲಿಯೂ ಇಲ್ಲ. ಅಲ್ಲಿ ಮಾರ್ಕೆಟಿನ ಮಠ ಅಲ್ಲಿ ಇರಲೇ ಇರಬೇಕು. ಯಾಕಂದ್ರೆ ಆದಾಯ ಕಾಲೇಜ್ ನಾವು ಮಠದ ಪರವಾಗಿ ಸಾಹೇಬ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನಾವು ರೈತರೇ, ನಮ್ದು ಕಾಯಿಪಲ್ಯ ಸಂಕೇಶ್ವರ ಮಾರುಕಟ್ಟೆಗೆ ಹೋಗ್ತದೆ. ಇದು ನಮ್ಮ ಗಡಿ ಭಾಗದಲ್ಲಿ ಇರುವುದಿಲ್ಲ. ನಾವು 95ರಿಂದ ಇಲ್ಲಿ ನಾವು ಕಾಯಿಪಲ್ಯ ತರ್ತೇವೆ. ನಾವು ನಾವು ತೆಗೆದು ಜಮೀನ್ದಾರ ಎಲ್ಲ ಮಾಡಿದಾಗ ಸಂಕೇಶ್ವರದಿಂದ ಮೆಣಸಿನಕಾಯಿ ಮಾರ್ಕೆಟ್ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಜಿಲ್ಲಾಧಿಕಾರಿ ಮನವಿ ಸ್ವೀಕರಿಸಿ ಮಾತನಾಡಿ, ಹುಕ್ಕೇರಿ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ವಿಷಯವನ್ನು ಚರ್ಚಿಸಿ ಒಗ್ಗಟ್ಟಾಗಿ ಬಂದರೆ ನಾವು ನಿರ್ಧರಿಸುತ್ತೇವೆ ಅಂತ ಹೇಳಿದರು. ನಮಸ್ಕಾರಗಳು. ಈಗ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ APMC ನಲ್ಲಿ ಎಲ್ಲ ನಮ್ಮ ರೈತ ಬಾಂಧವರು ಬಂದು ಅವಾಗ ತಕರಾರು ಮಾಡಿದ್ದಾರೆ. ಅಲ್ಲಿ ಮಠ ಜಿಲ್ಲಾಡಳಿತದಿಂದ ಇರ್ಬೋದು, ತಾಲೂಕಾಡಳಿತದಿಂದ ಇರ್ಬೋದು, ನಾವು ಹಸ್ತಕ್ಷೇಪ ಮಾಡಲಿಲ್ಲ. ಆದ್ರೆ ರೈತರು ಯಾವಾಗ ಬಂದು ನಮಗೆ ಅರ್ಜಿ ಕೊಡ್ತಾರೆ, ಮನವಿ ಕೊಡ್ತಾರೆ, ಹಾಗೂ 2-3 ರೂಲ್ಸ್ ಉಲ್ಲಂಘನೆ ಆಗಿದೆ ಅಂತ ಹೇಳಿ ನಮ್ಗೆ ಏನಾದ್ರೂ ಬರೆದು ಕೊಟ್ಟಿದ್ದಾರೆ ಅಂದ್ರೆ ಮಾತ್ರ ಜಿಲ್ಲಾಡಳಿತದಿಂದ, ನಾವು ತಾಲೂಕಾಡಳಿತದಿಂದ, ತಹಶೀಲ್ದಾರ್ ಅವರು, ಪೊಲೀಸ್ ವತಿಯಿಂದ ಎಲ್ಲರೂ ಬಂದು ಆವಾಗ ಹಸ್ತಕ್ಷೇಪ ಮಾಡ್ತೀವಿ. ಮಾಡ್ಬೇಕಾಯ್ತು, ಮಾಡಿದ್ವಿ. ಈಗ ನನ್ನ ಸಿಂಪಲ್ ಪಾಯಿಂಟ್ ಏನಿದೆ ಅಂದ್ರೆ, ಆವಾಗ ರೈತರು ಬಂದ್ರು ನನ್ನ ಹತ್ರ, ಈಗಲೂ ರೈತರು ಬಂದಿದ್ದಾರೆ. ಎಲ್ಲ ರೈತರು ನನಗೆ ಒಂದೇ, ತಾವೆಲ್ಲರೂ ಒಂದೇ. ಹಂಗಿದ್ದಾಗ ಎಲ್ಲ ರೈತರು ಫಸ್ಟ್ ಒಂದು ಸಭೆ ಮಾಡಬೇಕು. ಇದರಲ್ಲಿ ಅರ್ಧ ಇಲ್ಲಿ ಅರ್ಧ ಇಲ್ಲಿ ಹಂಗಿರ್ಲಿಕ್ಕಿಲ್ಲ. ಕಾಯಿಪಲ್ಯದವರು ಬೇರೆ, ಈ ಬೇರೆ ನಾಟಿ ಮಾಡೋರು ಬೇರೆ, ಹಂಗಿರಲ್ಲ. ಎಲ್ಲ ರೈತ ಬಾಂಧವರು ಒಂದೇ. ಹಂಗಿದ್ದಾಗ ತಾವೆಲ್ಲರೂ ಬಂದು ರೈತ ಸಂಘಟನೆ ಮಾಡಿಕೊಂಡು ಅದ್ರ ಅಡಿಯಲ್ಲಿ ನೀವು ಮೀಟಿಂಗ್ ಮಾಡೋದು ಅದು ಒಂದು ಪ್ರಕ್ರಿಯೆ. ಆದ್ರೆ ಅದನ್ನು ಇನ್ನೂ ಸ್ವಲ್ಪ ಸುಲಭ ಮಾಡ್ಲಿಕ್ಕೆ ಇವತ್ತು ನಾನು ಒಂದು ಆದೇಶವನ್ನು ಮಾಡ್ತೇನೆ. ಏನಂದ್ರೆ, ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ರೈತರು ಹಾಗೂ ಯಾರಲ್ಲಿ ವ್ಯಾಪಾರ ಮಾಡ್ತಾರೋ ಅವರನ್ನು ಸೇರಿಸ್ಕೊಂಡು ಒಂದು ಸಭೆ ಮಾಡಬೇಕು. ಸಭೆಯಲ್ಲಿ ಎಲ್ಲ ಕುಂದುಕೊರತೆ ಏನೇನು ಬರುತ್ತೆ ಅದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ. ನಾನು ಈಗಾಗಲೇ ರೈತ ಮುಖಂಡರುಗಳ ಜೊತೆನೂ ಮಾತಾಡಿದ್ದೀನಿ, ಹಸಿರು ಸೇನೆ ಮುಖಂಡರ ಜೊತೆಗಳನ್ನು ಮಾತಾಡಿದ್ದೀನಿ, ಅದೇ ರೀತಿ ಮಠದ ಸ್ವಾಮಿಗಳ ಜೊತೆನೂ ಮಾತಾಡಿದ್ದೀನಿ. ಎಲ್ಲರ ಜೊತೆ ನಾನು ಮಾತುಕತೆ ನಡೆಸಿದ್ದೀನಿ.